ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನದ ನೀಡುವಂತೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಒತ್ತಾಯಿಸಿದೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಖಂಡರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆ ಮಂತ್ರಿ ಸ್ಥಾನವನ್ನು ನೀಡಿ ಡಿಸಿಎಂ ಮಾಡುವಂತೆ ಜಾರಕಿಹೊಳಿ ಅವರಿಗೆ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ 15 ಎಸ್ಟಿ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. 14 ಮಂದಿ ಎಸ್ಟಿ ಸಮುದಾಯದ ಶಾಸಕರು ಗೆಲ್ಲುವಲ್ಲಿ ಸತೀಶ್ ಅವರ ಶ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು, ಜೊತೆಗೆ ಮಂತ್ರಿ ಸ್ಥಾನದ ಜೊತೆ ಡಿಸಿಎಂ ಸ್ಥಾನವನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಮುಖಂಡರು, ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಎಸ್ಟಿ ಸಮುದಾಯದ ಶಾಸಕರಿದ್ದಾರೆ. ಶಾಸಕರಾದ ಟಿ ರಘುಮೂರ್ತಿ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಕೂಡ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಎಚ್.ಜೆ. ಕೃಷ್ಣಮೂರ್ತಿ, ಮುಖಂಡರಾದ ಮಂಜುನಾಥ್, ಬಸವರಾಜ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರೇ, ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜ ವತಿಯಿಂದ ನಾವು ಇವತ್ತು ಈ ಒಂದು ಪತ್ರಿಕಾ ಇದನ್ನ ಕರೆಯೋದಕ್ಕೆ ಮುಖ್ಯ ಕಾರಣ 2000 ಈ ತಿಂಗಳು 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ತಗೊಂತಾರೆ. ಅವರಿಗೆ ನಾವು ನಾಯಕ ಸಮಾಜದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಇಲ್ಲಿಯವರೆಗೂ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಮುಂದಾಳತ್ವ ವಹಿಸಿದಂಥವ್ರು ಯಾರು ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಅವರು. ತನುಮನ ಧನ ಕೊಟ್ಟು ಈ ಎಲ್ಲ ಸಮಾಜವನ್ನು ಸಮಾನವಾಗಿ ತಗೊಂಡೋದಂಥ ಒಂದು ವ್ಯಕ್ತಿನ ಕೆಪಿಸಿಸಿ ಅಧ್ಯಕ್ಷರು ಮಾಡೋದರ ಜೊತೆಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಂತಂದ್ರೆ, ನಿಮಗೆಲ್ಲ ಗೊತ್ತಿರ್ಬೋದು, ಚಿತ್ರದುರ್ಗ ಜಿಲ್ಲೆಯೊಳಗೆ 5 ಸ್ಥಾನಗಳು ಬಿಜೆಪಿ ಬಂದಾಗ ಒಂದೇ ಒಂದು ಸ್ಥಾನ ಗೆದ್ದಂಥವ್ರು ರಘುಮೂರ್ತಿ ಅವರು. ಆ ರಘುಮೂರ್ತಿ ಅವರಿಗಾಗಲಿ ಅಥವಾ ಗೋಪಾಲಕೃಷ್ಣ ಅವರಾಗಲಿ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಕೊಡ್ಬೇಕು. ಯಾಕೆ ಅಂತ ಹೇಳ್ತೀನಿ ಅಂದರೆ, 1967, 68, 69ರಲ್ಲಿ MS ಅಂದ್ರೆ ಮೈಸೂರು ಸ್ಟೇಟ್ ಮೈಸೂರು ಆಗಿತ್ತು. ಅಂದರೆ ದೇವರಾಜ ಅರಸು ಬರೋದಕ್ಕಿಂತ ಮುಂಚೆ ಮೈಸೂರು ರಾಜ್ಯ MSRTC ರಾಜ್ಯ ಮಂತ್ರಿಯಾಗಿ ಓಚಿ ಬೋರೆಯವರು ಇದ್ದರು. ಅದಾದ್ಮೇಲೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಯಾರಿಗೂ ನಾಯಕ ಸಮಾಜದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಏನೋಂತಪ್ಪರನ್ನ ಗೆಲ್ಸಿದ್ವಿ. ಸತೀಶ್ ಜಾರಕಿಹೊಳಿ ಜನರಲ್ ಇದ್ದಾಗ ಏನೋಂತಪ್ಪರನ್ನ, ಶಶಿಕುಮಾರ್ನ ಸಹ MP ಆಗಿ ಕಳಿಸಿದ್ವಿ. ಅಂದರೆ ಸಮಾಜ ಒಗ್ಗಟ್ಟಾಗಿ ಎಲ್ಲ ರೀತಿ ಕೆಲಸ ಮಾಡಿದೆ. ಹೋದ್ ಸರಿ ಅಷ್ಟು ಬಿಜೆಪಿಯವರಿಗೆ ಗೆದ್ದಿರೋದು, ಈಗ ಅಷ್ಟೇ ಕಾಂಗ್ರೆಸ್ನವ್ರು ಗೆಲ್ಸಿದ್ವಿ. ನಮ್ಮ ಬೇಡಿಕೆಯನ್ನ ಸರ್ಕಾರದವರು, KPCC ಅವರು ಇರ್ಬೋದು, AICC ಇರ್ಬೋದು, ನಮ್ಮ ಒಂದು ಬೇಡಿಕೆಯನ್ನು ಅವರು ಈಡೇರಿಸಲೇಬೇಕು. ಈಡೇರಿಸಿದ ಪಕ್ಷದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹಾಸಭಾ ವತಿಯಿಂದ ತೀರ್ಮಾನ ತಗೊಂಡು ನಾವು ಮುಂದಿನ ಹೋರಾಟಕ್ಕೆ ರೆಡಿಯಾಗಿರ್ತೀವಿ. ಇದಾಗೋದಕ್ಕಿಂತ ಮುಂಚೆನೆ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತಂದು ತಮ್ಮ ಮೂಲಕ ನಾವು ಏನು ರಾಜ್ಯ ರಾಷ್ಟ್ರ ಇವರು ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ತಾರೆ.